जिल्हा प्रशासन, महानगरपालिका, पशुपालन आणि पशुवैद्यकीय विभाग यांच्या संयुक्त विद्यमाने विश्व रेबीज दिनानिमित्त रेबीज निर्मूलन व उचित लसीकरण जनजागृती कार्यक्रमाचे आयोजन जिल्हा पशुवैद्यकीय रुग्णालय बेळगाव येथे करण्यात आले। कार्यक्रमाच्या अध्यक्षस्थानी नगरसेवक शंकर पाटील होते, तर उपमहापौर वाणी जोशी, संजू नणंद्रे, डॉक्टर रवी संकेगौडर, राजेंद्र जैन तसेच विविध खात्यांचे अधिकारी उपस्थित होते। दीपप्रज्वलनाने कार्यक्रमाची सुरुवात झाली। यानंतर शहरातील विविध पशुप्रेमींना सन्मानित करण्यात आले। उपमहापौर वाणी जोशी यांनी आपल्या भाषणात सांगितले की रेबीज नियंत्रणासाठी भटक्या कुत्र्यांची संख्या कमी करणं, त्यांचं लसीकरण करणं तसेच सार्वजनिक ठिकाणी कुत्र्यांना अन्न देणं टाळणं आवश्यक आहे। त्यासोबतच रॅबीज संदर्भात समाजात व्यापक जनजागृती होणं गरजेचं आहे असंही त्यांनी नमूद केलं। कार्यक्रमामध्ये नागरिकांनी रेबीज प्रतिबंधक उपाययोजनांची माहिती घेतली असून लसीकरण मोहिमेसही प्रतिसाद दिला। रेबीज ಅನ್ನು ಕಂಟ್ರೋಲ್ ಮಾಡಿ ಹಾಗೂ ನಮ್ಮ ನಗರದಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಾಗಿರೋ ನಮಗೆಲ್ಲರಿಗೂ ಗೊತ್ತಿದೆ। ಎಲ್ಲ ಕಡೆ ನಮಗೂ ಸಿಕ್ಕಾಪಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಬರೇ ಮೊದಲು ಬರ್ತಾ ಇದ್ದಿದ್ದು ಕಸದ ಬರ್ತಾ ಇತ್ತು। ಈಗೆಲ್ಲ ನಾಯಿ ನಮಗೆಲ್ಲ ಕಡಿತಾವ, ನಿಮ್ಗೆ ಯಾರು ನಮಗೇನು ಅದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅದರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಬೆಳಗ್ಗೆ ತಕ್ಷಣ ಕರೆ ಬರ್ತಾವ। ಹಾಗೆ ಅದರ ಹಿಂದೆ ನಾವು ಏನಾದ್ರು ಮಾಡಕ್ಕೆ ಹೋದ್ರೆ ನಮ್ಮ ಮೀಡಿಯಾದವ್ರು ನಮ್ಮ ಹಿಂದೆ ಬೆನ್ನು ಹತ್ತಿ ಬರ್ತಾರೆ, ನೀವು ಹಿಂಗ್ ಮಾಡ್ಬೇಡ್ರಿ ಹಂಗ್ ಮಾಡ್ಬೇಡ್ರಿ ಅಂತ ಹೇಳಿ। ಬಟ್ ನಾವು ಏನು ಅಂತ ಕೆಲಸ ಮಾಡ್ತಾ ಇಲ್ಲ, ಬರೀ ಕಂಟ್ರೋಲ್ ABC ಅಂತ ಹೇಳಿ ಏನ್ ಮಾಡ್ತೀವಿ ಅದನ್ನ ಮಾತ್ರ ಹಿಡ್ಕೊಂಡು ಹೋಗಿ ಅದನ್ನ ABC ಮಾಡಿ ಮತ್ತೆ ಎಲ್ಲಿಂದ ಪಿಕ್ ಮಾಡಿರ್ತಾರಲ್ಲ ಅಲ್ಲೇ ಬರ್ತಾರ ಮತ್ತೆ ಅವ್ರು ಅದನ್ನ ಬೈತಾರೆ, ಏನ್ರಿ ನೀವು ತಗೊಂಡ್ ಹೋಗಿದ್ರಿ ಮತ್ತೆ ಇಲ್ಲೇ ತಗೊಂಡ್ ಬಿಟ್ಟಿರಲ್ಲ ಅಂತ ಹೇಳಿ। ಅವು ಹ್ಯಾಂಗ್ ಮಾಡಿರ್ತೋ ಗೊತ್ತಿಲ್ಲ, ಮತ್ ಮುಂದಿನ ವರ್ಷ ತನ ಅಂತಂದ್ರೆ ಮತ್ತೊಂದು 20-30 ಮತ್ ಮರಿಗಳು ಹಾಕಿರ್ತಾವ। ಯಾಕಂದ್ರ ಅವ್ರು ಬಿಟ್ಟು ಬೇರೆ ಯಾವ ಉಳಿದಿರ್ತಾವಲ್ಲ ಅವನ್ನ ಯಾವ ABC ಆಗಿರೋದಿಲ್ಲ, ಅವು ಮತ್ತೆ ಮರಿಗಳನ್ನ ಹಾಕಿ ಏನ್ ಸರ್ ಹೇಳಿದ್ರ ಹೆಂಗ್ ಮಲ್ಟಿಪಲ್ 144 ತರ ಹೆಂಗ್ ಮಲ್ಟಿಪಲ್ ಆಗ್ತಾವ, 2 then 12 then 144 ಹಂಗ ನಮ್ಮಲ್ಲಿ ಮಲ್ಟಿಪ್ಲೈ ಆಗೋತಾ ಹೋಗ್ತಾವ। ಇದರಿಂದ ಸ್ವಲ್ಪ ಜನರಿಗೆ ಸ್ವಲ್ಪ ಅಲ್ಲ ಬಹಳ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ। ಈಗೇನ್ ಇವರು ರಿವಿಷನ್ ಮಾಡ್ಲಿಕ್ಕೆ ಈಗ ನಮ್ಮ ಇಲ್ಲಿ ಆಫೀಸ್ ನಲ್ಲಿ ಅಥವಾ ನಮ್ಗೆ ಈ ಒಂದು ಸ್ಟೇಜ್ ಹಾಕಿ ಇಲ್ಲಿ ಕರೆದಿದ್ದಾರಲ್ಲ, ಅದ್ರ ಬದಲಿ ನಮ್ಗೆ ಜನರ ಒಂದಿಗೆ ಎಲ್ಲಾದ್ರೂ ಈ ಕಾರ್ನರ್ ಮಾಡಿಕೊಟ್ರಂತ ಅಲ್ಲಿ ಜನರಿಗೆ ಕೂಡ ಗೊತ್ತಾಗ್ತದೆ ನಾವು ಏನ್ ಮಾಡ್ತಾ ಇದ್ದೀವಿ, ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ಹೆಂಗ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಹೇಗೆ ನಾವು ನಾಯಿ ನಿಯಂತ್ರಣವನ್ನು ಮಾಡ್ತಾ ಇದ್ದೀವಿ, ಮತ್ತೆ ಯಾರಿಗೇನೋ ತೊಂದರೆ ಆಗ್ಲಾರ್ದಂಗ ಹೇಗ್ ಮಾಡ್ತಾ ಇದೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತದೆ। ಸೊ ನಾವು ಸ್ವಲ್ಪ ಜನರಲ್ಲಿ ಬರ್ಕೊಂಡು ಮಾಡ್ಬೇಕಂತ ಹೇಳಿ ನಾನು ಇಲ್ಲಿ ನಮ್ಮ ಪಶು ಸಂಗೋಪನಾ ಇಲಾಖೆ ಡಿ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ।